ಹೋಲ್ಸೇಲ್ ಚಿನ್ನ ಖರೀದಿಸ್ತೀವಿ ಅಂತ ಬಣ್ಣ ಬಣ್ಣದ ಕತೆ ಕಟ್ಟಿದವರು ಕೋಟಿ ಕೋಟಿ ಬೆಲೆಯ ಚಿನ್ನ ಕದ್ದು ಹೋಗಿದ್ದಾರೆ. ತಾವಿದ್ದ ಜಾಗಕ್ಕೆ 3 ಕೋಟಿ ಬೆಲೆಯ ಚಿನ್ನ ತರಿಸಿಕೊಂಡು ಉಂಡೆನಾಮ ಉಜ್ಜಿದ್ದಾರೆ. ಹೋಲ್ಸೇಲ್ ಚಿನ್ನ ಖರೀದಿ ಹೆಸರಲ್ಲಿ ಹಾಕಿದ್ರು ಟೋಪಿ. ಡಿಸೈನ್ ನೋಡಬೇಕು ಅಂದ್ರು ಚಿನ್ನ ಕದ್ದು ಎಸ್ಕೇಪ್ ಆದ್ರು. ಇದ್ಕೆ ಹೇಳೋದು ಕೊಟ್ಟೋನು ಕೋಡಂಗಿ ಇಸ್ಕಂಡೋನು ಈರ್ಭದ್ರ ಅಂತ. ಕೆಲವೊಂದು ಘಟನೆಗಳನ್ನ ನೋಡ್ತಿದ್ರೆ ಜನ ಇಷ್ಟು ದಡ್ಡರ ಅನಿಸಿಬಿಡುತ್ತೆ. ಯಾಕಂದ್ರೆ ಹೋಲ್ಸೇಲ್ ಚಿನ್ನ ಖರೀದಿ ಮಾಡ್ತೀವಿ ಅಂತ ಡೈಲಾಗ್ ಹೊಡೆದವರು ಬರೋಬ್ಬರಿ 3 ಕೋಟಿ ಬೆಲೆಯ ಚಿನ್ನವನ್ನ ಗಂಟು ಮೂಟೆ ಕಟ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಡಿಸೈನ್ ನೋಡಬೇಕು ಅಂತ ಕರೆಸಿಕೊಂಡವರು ಉಂಡೆನಾಮ ಉಜ್ಜಿ ಹೋಗಿದ್ದಾರೆ. ಮೊದಲೇ ಚಿನ್ನದ ಬೆಲೆ ಗಗನಕ್ಕೇರಿ ಕೂತಿದೆ. ಚಿನ್ನ ಖರೀದಿ ಮಾಡೋದಿರಲಿ, ಕಣ್ಣಲ್ಲಿ ನೋಡೋದು ಕಷ್ಟ ಎನ್ನುವಂತಾಗಿದೆ. ಹೀಗಾಗಿಯೇ ಎಲ್ಲರ ಕಣ್ಣು ಈಗ ಚಿನ್ನದ ಮೇಲೆ ಬಿದ್ದಿದೆ. ಇಂತಹ ಹೊತ್ತಲ್ಲೇ ಬೆಂಗಳೂರಲ್ಲಿ ಮೆಗಾ ಲೂಟಿಯೊಂದು ನಡೆದು ಹೋಗಿದೆ. ಬೆಂಗಳೂರ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಕಚೇರಿಯೊಂದನ್ನು ತೆರೆದಿದ್ದ ಖದೀಮರು ತಾವು ಹೋಲ್ಸೇಲ್ ಚಿನ್ನದ ವ್ಯಾಪಾರಿಗಳು ಅಂತ ಬಿಲ್ಡಪ್ ಕೊಟ್ಟಿದ್ರು. ದೊಡ್ಡ ಲೆವೆಲ್ಗೆ ಶೋಕಿ ಮಾಡಿಕೊಂಡು ನಗರಪೇಟೆಯ ಚಿನ್ನದ ವ್ಯಾಪಾರಿ ಮಹೇಂದ್ರ ಕುಮಾರ್ ಜೈನ್ ಅನ್ನೋರನ್ನ ಬುಟ್ಟಿಗೆ ಕೆಡವಿಕೊಂಡಿದ್ರು. ಚಿನ್ನದ ವ್ಯಾಪಾರಿ ಗಾಳಕ್ಕೆ ಬೀಳ್ತಿದ್ದಂತೆ ತಮ್ಮ ನವರಂಗಿ ಆಟ ಶುರು ಮಾಡಿದ್ದಾರೆ. ಚಿನ್ನದಂಗಡಿ ಮಾಲೀಕ ಮಹೇಂದ್ರಗೆ ಕಾಲ್ ಮಾಡಿದ್ದ ಖದೀಮರು ಹೋಲ್ಸೇಲ್ನಲ್ಲಿ 3 ಕೆಜಿ ಚಿನ್ನ ಬೇಕು, ಡಿಫರೆಂಟ್ ಡಿಸೈನ್ಗಳನ್ನು ಮಲ್ಲೇಶ್ವರಂನ 4ನೇ ಕ್ರಾಸ್ನಲ್ಲಿರೋ ನಮ್ಮ ಕಚೇರಿಗೆ ತಗೊಂಡು ಬನ್ನಿ ಎಂದಿದ್ದ. ಒಂದೇ ಬಾರಿ 3 ಕೆಜಿ ಚಿನ್ನ ಸೇಲ್ ಆಗುತ್ತೆ ಅನ್ನೋ ಖುಷಿಯಲ್ಲಿದ್ದವ ಇರೋಬರೋ ಚಿನ್ನವನ್ನೆಲ್ಲ ತುಂಬಿಕೊಂಡು ಹೋಗಿದ್ದ. ಕೊನೆಗೆ 3 ಕೆಜಿ ಚಿನ್ನದಲ್ಲಿ 1 ಕೆಜಿ 850 ಗ್ರಾಂ ಚಿನ್ನದ ವಿವಿಧ ಡಿಸೈನ್ಗಳನ್ನು ಸೆಲೆಕ್ಟ್ ಮಾಡಿದ್ರು. ಮಾತುಕತೆ ನಡೀತಿರೋ ಹೊತ್ತಲ್ಲೇ ಚಂದ್ರಶೇಖರ್ ಅನ್ನೋನು ಬಂಗಾರ ಎತ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಖದೀಮರು ಚಿನ್ನದ ಬ್ಯಾಗ್ ಜೊತೆ ಹೋಗೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯಾವಾಗ 1 ಕೆಜಿ 800 ಗ್ರಾಂ ಚಿನ್ನ ಕಂಡೋರ ಪಾಲಾಯ್ತೋ ಅಂಗಡಿ ಮಾಲೀಕ ಪೊಲೀಸರ ಮೊರೆ ಹೋಗಿದ್ದಾನೆ. ಹೀಗಾಗಿ ತನಿಖೆ ಶುರು ಮಾಡಿರೋ ಪೊಲೀಸರು ಮೂಲೆಯನ್ನ ಜಾಲಾಡ್ತಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆ ಹೆಣ್ಮಗಳಿಗೆ ಜಸ್ಟ್ 15 ವರ್ಷ. ಆದ್ರೆ ಇನ್ಸ್ಟಾಗ್ರಾಮ್ ಪ್ರೀತಿಗೆ ಬಿದ್ದವಳು ದುರಂತ ಅಂತ್ಯ ಕಂಡಿದ್ದಾಳೆ. ಹೆಣ್ಮಗಳು ಸತ್ತು 15 ದಿನದ ನಂತರ ಆಕೆಯ ಸಾವಿನ ರಹಸ್ಯ ಬಯಲಾಗಿದೆ.